ಕರ್ನಾಟಕ ರಾಜ್ಯ ರೈತ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಗೀಡಾದ ಬೆಳೆ ನಷ್ಟ ಪರಿಹಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಎಕರೆಗೆ ₹25,000 ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ವಿತರಿಸಬೇಕು. ಸಿಸಿಐ ಹತ್ತಿ ಬೆಳೆದ ರೈತರಿಗೆ ಆನ್ಲೈನ್ ಬುಕ್ಕಿಂಗ್ಗಳನ್ನು ಎಲ್ಲ ತಾಲೂಕು ಕೇಂದ್ರ ಕಚೇರಿಗಳು ತೆಗೆಯಬೇಕು. ಎಲ್ಲ ಬೆಳೆಗಳ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಳೆಯಿಂದ ಬೆಳೆ ನಷ್ಟ ಪರಿಹಾರ ನೀಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಸಿಸಿಐ ವತಿಯಿಂದ ಹತ್ತಿ ಖರೀದಿಯಲ್ಲಿ ರೈತರಿಗೆ ಸರಿಯಾಗಿ ಬುಕ್ಕಿಂಗ್ ಮಾಡಲು ತೊಂದರೆಯಾಗಿದ್ದು ಸರಿಪಡಿಸಬೇಕು ಎಂದು ದೂರಿದರು. ಎಪಿಎಂಸಿಯಲ್ಲಿ ತೂಕದ ಯಂತ್ರ ಅಳವಡಿಸದೇ ಇರುವುದರಿಂದ ರೈತರಿಗೆ ತೊಂದರೆಯಾಗಿದೆ. ತೂಕದ ಯಂತ್ರ ಅಳವಡಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿ 1 ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ₹3,000, ಪ್ರತಿ 1 ಕ್ವಿಂಟಲ್ ಭತ್ತಕ್ಕೆ ₹3,000, ಪ್ರತಿ ಕ್ವಿಂಟಲ್ ಹತ್ತಿಗೆ ₹10,000, ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ₹3,000, ಪ್ರತಿ ಕ್ವಿಂಟಲ್ ತೊಗರಿ ₹10,000. ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ನಿಗದಿತ ಬೆಲೆಯನ್ನು ನಿಗದಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಎಲ್ಲ ಗ್ರಾಮಗಳ ಗ್ರಾಮ ಠಾಣೆ ನಕ್ಷೆಯನ್ನು ಮೀರಿ ಗ್ರಾಮವು ವಿಸ್ತೀರ್ಣವಾಗಿರುತ್ತದೆ. ಆದ್ದರಿಂದ ಸರ್ಕಾರ ಕಡೆಯಿಂದ ಅಧಿಕಾರಿಗಳು ಹೊಸದಾಗಿ ಎಲ್ಲ ಹೊಸ ಗ್ರಾಮ ಠಾಣೆ ಸರ್ವೆ ಮಾಡಿ ಗ್ರಾಮಗಳ ಹೊಸ ನಕ್ಷೆಯನ್ನು ನೀಡಬೇಕು. ಇದರಿಂದ ಗ್ರಾಮದ ಸಾರ್ವಜನಿಕರಿಗೆ, ಗುತ್ತಿಗೆದಾರರಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಅನುಕೂಲವಾಗುತ್ತದೆ. ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದು, ನಮ್ಮ ರೈತರು ಬೆಳೆದಂತಹ ಮಾಲಿಗೆ ವೈಜ್ಞಾನಿಕ ಬೆಲೆ ಇಲ್ಲ. ನಾವು ಬೆಳೆದಂತಹ ಮಾಲಿಗೆ ನಾವೇ ಒಂದು ಬೆಲೆ ಕಟ್ಟುವಂಥ ಹಕ್ಕು ನಮಗೆ ಇದುವರೆಗಾದರೂ ಸ್ವಾತಂತ್ರ್ಯ ಪಡೆದ 80 ವರ್ಷ ಆದರೂ ಸಹಿತ ಇವತ್ತಿಗೂ ನಮಗೆ ಹಕ್ಕು ಸಿಕ್ಕಿಲ್ಲ. ಅದೇ ನಮ್ಮಿಂದ ಖರೀದಿ ಮಾಡಿ ತಗೊಂಡಂತಹ ವ್ಯಾಪಾರಿಗಳು ತಮ್ಮದೇ ಆದಂತಹ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಟ್ಟು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಸುಗ್ಗಿಯಲ್ಲಿ ನಮ್ಮ ಮಾಲನ್ನು ಖರೀದಿ ಮಾಡಿ ತದನಂತರ ದುಬಾರಿ ಬೆಲೆಗೆ ಮಾಡುವಂತಹ ಇವತ್ತು ಈ ವ್ಯಾಪಾರಿಗಳು ಇವತ್ತು ಗಗನಕ್ಕೆ ಏರಿದ್ದಾರೆ. ಅವರು ಇವತ್ತು ನಾವು ರೈತರು ಬೆಳೆದಂಥ ಹಗಲು ಎರಡು ರಾತ್ರಿ ದುಡಿದು ದಣಿದು ನಾವು ಮಲಿಕೆಂಬಕ್ಕೂ ನಿದ್ದೆ ಇಲ್ಲದಪ್ಪ ಮಾಡಿದ್ದಾರೆ. ನಮಗೆ ಇವತ್ತೆಲ್ಲ ನಾವು ಖರೀದಿ ಮಾಡುವಂಥ ವಸ್ತುಗಳಿಗೆ ಬೆಲೆಗಳನ್ನು ಗಗನಕ್ಕೇರಿಸಿಬಿಟ್ಟಿದ್ದಾರೆ. ಆದರೆ ನಾವು ಮಾರಾಟ ಮಾಡುವಂಥ ವಸ್ತುಗಳಿಗೆ ಇವತ್ತು ಬೆಲೆನೇ ಕೊಟ್ಟಿಲ್ಲ. 6 ತಿಂಗಳ ದುಡಿದು ಕಷ್ಟಪಟ್ಟು ಒಯ್ದು ಹಾಕಿದ್ರಲ್ಲಿ ಕಳ್ತನ ಮಾಡಿ ಎತ್ಕೊಂಡು ಹೋಗ್ತಾರೆ. ಅದನ್ನು ರಕ್ಷಣೆ ಮಾಡೋರಿಲ್ಲ. ಅಲ್ಲಿ ನಮ್ಮ ಮಾಲನ್ನು ನಮ್ಮ ಕಣ್ಣೆದುರಿಗೆ ಕಳ್ತನ ಮಾಡುವಂಥ ವ್ಯವಸ್ಥೆ ಇವತ್ತು ಎಪಿಎಂಸಿಯಲ್ಲಿ ನಡೆದಿದೆ. ಇಂತಹ ವ್ಯವಸ್ಥೆಗಳನ್ನು ಸರಿಪಡಿಸಬೇಕಂತ ಹೇಳಿ ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿ ಕುಂತಿದ್ದೇವೆ. ಹಿಂದಕ್ಕೆ ಹೇಳ್ತಿದ್ರು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಿದ್ರು, ದುಡಿಮೆಯೇ ದುಡ್ಡಿನ ತಾಯಿ ಅಂತ ಹೇಳ್ತಿದ್ರು. ಆದರೆ ಕೆಸರು ನಾವು ಮಾಡ್ಕೊಂಬಕತ್ತೀವಿ, ಮೊಸರು ಅವ್ರು ತಿಂಬಕತ್ತಾರೆ ವ್ಯಾಪಾರಸ್ಥರು. ಅದೇ ರೀತಿ ದುಡಿಯೋರು ನಾವು ದರೋಡೆ ಮಾರಿ ಶ್ರೀಮಂತರಾಗೋರು ಅವರು ಆಗಿಬಿಟ್ಟಿದ್ದಾರೆ. ಇವತ್ತು ನಮಗೆ ಬೆಲೆ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ಸರ್ಕಾರ ನಾವು ಪ್ರತಿಯೊಂದು ಯಾವುದೇ ವಸ್ತು ಬೆಳೆಯಲಿ, ಧಾನ್ಯ ದವಸಗಳಿಂದ ಹಿಡ್ಕೊಂಡು ಹತ್ತಿಲಿಂದ ಹಿಡ್ಕೊಂಡು ಎಲ್ಲ ಬೆಳೆಯುವಂಥವ್ರು ನಾವು. ಆದರೆ ಅವ್ರ ಮನೆಗಳು ಹೋಗಿ ಸ್ವಲ್ಪ ನೋಡಿರಿ. ಅವ್ರ ಮನೆಗಳು ಗಗನ AC ರೂಮ್ಗಳಲ್ಲಿ ಅವ್ರ ಮಲಿಕೆಂತಾರೆ. ನಾವು ನೋಡಿದ್ರೆ ಆಶ್ರಯ ಮನೆಗಳಲ್ಲಿ ಆಶ್ರಯ ಪಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಇವತ್ತು ಗುಡಿಸಲುಗಳಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮಿಂದ ಖರೀದಿ ಮಾಡಿದವರು ಶ್ರೀಮಂತರಾಗ್ತಾರ, ನಾವು ಬಡವರಾಗಿ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದು ನಿಂತಿದೆ. ಎಲ್ಲ ಬೆಲೆಗಳನ್ನು ಏರಿಸಿಬಿಟ್ರು. ಗೊಬ್ಬರ, ಕೀಟನಾಶಕ ಎಲ್ಲ ಬೆಲೆಗಳನ್ನು ಏರಿಸಿಬಿಟ್ರು. ಇದೇ 2009ರಲ್ಲಿ 14,000, 13,000, 14,000 ರೂಪಾಯಿ ಹತ್ತಿ ಬೆಲೆ ಇತ್ತು. ಇವತ್ತೇನಿದೆ, ಇವತ್ತು 6,000, 5,000, 7,000, 8,000 ರೂಪಾಯಿ ಲಾಸ್ಟ್ ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ. CCIನವ್ರು ಖರೀದಿ ಮಾಡ್ತೀವಿ ಅಂತಂದರೆ ಅದನ್ನು ಬರೀ 2-3 ಕಂಪನಿಗೆ ಕೊಟ್ಟಿದ್ದಾರೆ. ಅದು ಆಪ್ಷನ್ ಕೊಟ್ಟಿದ್ದಾರೆ. ಅದರಾಗ ರೈತರಿಗೆ ಯಾರಿಗೆ ಬರೋಂಗಿಲ್ಲ, ಆ ಆಪ್ಷನ್ನಾಗ ಹೋಗೋಕೆ ಬರೋಂಗಿಲ್ಲ. ರೈತರಿಗೆ ಎಷ್ಟು ಮೋಸ ಆಗ್ತಿದೆ. ಖರೀದಿಲಿ ಆದಮೇಲೆ ಹತ್ತಿ ಹೋಗಿ ಮಿಲ್ನಾಗ ಹಾಕಿದ್ಮೇಲೆ ಮತ್ತೆ ಅಲ್ಲಿ ಕಟ್ ಮಾಡ್ತಾರೆ, 200-300 ರೂಪಾಯಿ ಕಡಿತ ಮಾಡ್ತಾರೆ. ತೂಕದಲ್ಲಿ ಮೋಸ. ಇವತ್ತಿನವರೆಗೂ ಸರ್ಕಾರ ಯಂತ್ರಗಳನ್ನು ಕುಂದಿರ್ಸೋಕ್ಕಾಗಿಲ್ಲ. ಇವರು ತೂಕದ ಯಂತ್ರಗಳನ್ನು ಕುಂದಿರ್ಸೋಕ್ಕಾಗಿಲ್ಲ. ಇಂತಹ ಲಜ್ಜೆಗಡಿ ಸರ್ಕಾರಗಳು ಇವರು. ಬರೇ ರೈತರನ್ನ ಮೋಸ ಮಾಡ್ತಾರೆ. ಅದೇ ಎಲೆಕ್ಷನ್ನಲ್ಲಿ ಬಂದು ಹಬ್ಬಿಕೊಳ್ತಾರೆ, ಆಮೇಲೆ ಬಂದು ನಮ್ಮನ್ನು ತುಳಿತಾರೆ ಅವರು. ಆಮೇಲೆ ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಬರ್ತಾರೆ. ನಾವು ಅವರಲ್ಲಿ ಹೋಗಂಗಿಲ್ಲ, ನಾವು ಕೇಳೋರಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ರೈತರಿಗೆ ಸರಿಯಾದ ಬೆಲೆ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ. ನಾವು ಹಳ್ಳಿಗಳಲ್ಲಿ ಈ ಯಾವುದೇ ರಾಜಕಾರಣಿಗೆ ನಾವು ಬರದಂತೆ ನಾವು ತಡೆಗಟ್ಟಲು ನಾವು ರೈತರು ಸಿದ್ಧರಾಗ್ತೇವೆ ಅಂತೇಳಿ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಅಬ್ದುಲ್ ಮಜೀದ್, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ರೈತ ಸಂಘ. 2:30 ಗಂಟೆ ಬೇಕು.
ಭಗವದ್ಗೀತಾ ಅಭಿಯಾನ ವತಿಯಿಂದ ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ ದಿನಾಂಕ 30ರಂದು ನಗರದ ಯಾದವ ಸಂಘದ ಮೈದಾನದಲ್ಲಿ ನಡೆಯಲಿದೆ ಎಂದು ಭಗವದ್ಗೀತಾ ಅಭಿಯಾನ ಸಂಚಾಲಕರಾದ ಡಾಕ್ಟರ್ ಆನಂದ ತೀರ್ಥ ಫಡ್ನೀಸ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ಈ ವರ್ಷವೂ ನಡೆಸಲಾಗುತ್ತದೆ. ಈ ವರ್ಷ 3,000 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ವ್ಯಕ್ತಿತ್ವ ವಿಕಾಸ, ಮನನ ಮತ್ತು ಸಮರ್ಪಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಉದ್ದೇಶದ ಕಾರ್ಯಕ್ರಮ ಚಿಂತಾಮಣಿಯ ಹೊಸಪೇಟೆ ಶ್ರೀ ಶಿವಾನಂದ ಭಾರತಿ ಶ್ರೀ ಪಾದಂಗಳವರ ಸಾರಥ್ಯದಲ್ಲಿ ನಡೆದಿದೆ. ಸಂಕಲ್ಪ ನಮ್ಮ ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಸ್ವರ್ಣಳ್ಳಿ ಮಠ ಇವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದು, ಈ ಅಭಿಯಾನ ರಾಜ್ಯದಾದ್ಯಂತ ನಡೀತಾ ಇದೆ. ಶಿವಮೊಗ್ಗದಲ್ಲಿ 30ನೇ ತಾರೀಕು ರಾಜ್ಯ ಮಟ್ಟದ ಸಮರ್ಪಣಾ ಕಾರ್ಯಕ್ರಮ ಆಗಲಿದೆ. ಈ ಭಗವದ್ಗೀತಾ ಅಭಿಯಾನದ ಉದ್ದೇಶ ಅಂದರೆ ವ್ಯಕ್ತಿತ್ವ ವಿಕಸನ, ನೈತಿಕತೆಯ ಪುನರುತ್ಥಾನ, ಶಿಕ್ಷೆಗಳನ್ನು ಸಾಕಾರಗೊಳಿಸುವಸ್ತರ ಭಗವದ್ಗೀತೆಯ ಸಾರವನ್ನು ಮನೆ ಮನೆಗಳಿಗೆ ತಲುಪಿಸುವ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭವಾಗಿದ್ದು 30/11ರಂದು ಸಾಯಂಕಾಲ 5 ಗಂಟೆಗೆ ರಾಯಚೂರಿನ ಕೃಷ್ಣ ಮಂದಿರ ಯಾದವ ಸಂಘ ಮೈದಾನದಲ್ಲಿ ಮಹಾಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ತಮ್ಮನ್ನೆಲ್ಲ ಆಮಂತ್ರಿಸಗೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೇವೆ. ಈ ಕಾರ್ಯಕ್ರಮದ ಸ್ವರೂಪ ಮತ್ತು ಇದರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನು ನಮ್ಮ ಸಂಚಾಲಕರಾದಂತಹ ಆನಂದ್ ತೀರ್ಥ ಫಡ್ನೀಸ್ ಅವರು ಈಗ ಕೊಡಲಿದ್ದಾರೆ. ಮಹಾಸ್ವಾಮಿಗಳು ಈ ಭಗವದ್ಗೀತಾ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಅಧ್ಯಾಯದ ಒಂದು ಪಠಣ, ಮನನ ಮತ್ತು ಅದರ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಈ ವರ್ಷ 11ನೇ ಅಧ್ಯಾಯದ ಸಂಪೂರ್ಣ ಪಠಣ, ಅಧ್ಯಯನ ಮತ್ತು ಸಮರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದನ್ನು ರಾಜ್ಯಾದ್ಯಂತ ನಡೆಸ್ತಾರೆ. ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಜಾತಿ, ಮತ, ಭೇದ, ಪಂಥ ಯಾವುದೇ ಇಲ್ಲದೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಜನ ವಿವಿಧ ಪಂಥಗಳ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಹೋಮವನ್ನು ಪಡೆದಂಥ ಉದಾಹರಣೆ ಸಾಕಷ್ಟು ಇದೆ. ಮುಂಬೈನಲ್ಲಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮುಸಲ್ಮಾನ್ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನು ಪಡೆದಂಥ ನಿದರ್ಶನಗಳು ಇದೆ. ಆದ್ದರಿಂದ ನಾವು ಕಳೆದ ವರ್ಷ ಜೈಲಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಮನ ಪರಿವರ್ತನೆ ಕಾರ್ಯಕ್ರಮ ಅಂತೇಳಿ ಜೈಲಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ವಿ. ಈಗ ಈ 11ನೇ ಅಧ್ಯಾಯದ ಸಂಪೂರ್ಣ ಅಧ್ಯಯನ ಪಠಣ ಇದೆ. ಜೊತೆಗೆ ಮಕ್ಕಳಲ್ಲಿ ಸ್ಪರ್ಧಾಭಾವನೆ ಬೆಳೀಲಿ ಅಂತೇಳಿ ನಾವೇನು ಮಾಡ್ತಾ ಇದ್ವಿ, ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತಾ ಇದ್ವಿ. ಈ ಸ್ಪರ್ಧೆ ಭಾಷಾ ಸ್ಪರ್ಧೆ ಆಗಿರ್ಬೋದು, ಅದಕ್ಕೆ ವಿಷಯಗಳು ಕೊಡ್ತೀವಿ. ಅಂದರೆ ಭಗವದ್ಗೀತೆ ಒಂದು ಮಾಡಿದ ವಿಷಯ. ಉದಾಹರಣೆ, ಭಗವದ್ಗೀತೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾಡಿದಂಥ ಒಂದು ಪಾತ್ರ, ಅದರ ಪರಿಣಾಮ ಅನ್ನೋ ವಿಷಯ. ಹೀಗೆ ಸಾಮಾಜಿಕ ಸಾಮರಸ್ಯದಲ್ಲಿ ಭಗವದ್ಗೀತೆಯ ಕೊಡುಗೆ ಅನ್ನೋ ವಿಷಯ ಇರ್ಬೋದು. ಹೀಗೆ ಅನೇಕ ವಿಷಯಗಳನ್ನು ಕೊಟ್ಟು ಮಕ್ಕಳಿಗೆ ಆ ಒಂದು ಭಗವದ್ಗೀತೆಯ ಪರಿಚಯವನ್ನು ಆಳವಾಗಿ ಮಾಡಿಸೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಜೊತೆಯಲ್ಲಿ ನಾನು ಅಂತೇಳಿ ಕಂಠಪಾಠ ಸ್ಪರ್ಧೆ ಜೊತೆಗೆ ಚಿತ್ರಲೇಖ ಅಂದರೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಡ್ರಾಯಿಂಗಲ್ಲಿ ಮನೆಯೇ ಮಾಡ್ಕೊಂಡು ಬರಬೇಕು, ಅಲ್ಲಿ ಡಿಸ್ಪ್ಲೇ ಮಾಡಬೇಕು ವಿದ್ಯಾರ್ಥಿಗಳು. ಭಾಗವತದ ಯಾವುದೇ ಮಹಾಭಾರತ ಯಾವುದೇ ಪಾತ್ರಗಳು ಆ ಪಾತ್ರದ ಒಂದು ಸೃಷ್ಟಿಯನ್ನು ಅಲ್ಲಿ ತರಬೇಕು. ಅದಕ್ಕೆ ಬಹುಮಾನ ಕೂಡ ಕೊಡುವ ವ್ಯವಸ್ಥೆ ಇದೆ. ಜೊತೆಗೆ ಮಕ್ಕಳಲ್ಲಿ ಆ ಒಂದು ಪಾತ್ರಗಳ ಇನ್ನೂ ಆಳವಾಗಿ ಮೂಡಲಿ ಚಿತ್ರಣ ಅಂತೇಳಿ ವೇಷಭೂಷಣ ಸ್ಪರ್ಧೆ, ಶಬ್ದವೇಷ ಸ್ಪರ್ಧೆ ಕೂಡ ನಾವು ಮಾಡ್ತಾ ಇದ್ದೀವಿ. ಶಬ್ದವೇಷ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಕೂಡ ನಾವು ಆ ದಿವಸ ಏರ್ಪಡಿಸ್ತಾ ಇದ್ದೀವಿ 30ನೇ ತಾರೀಕಿನಿಂದ. ಆ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯ ಶ್ರೀ ಶಿವಾನಂದ ಭಾರತಿ ಶ್ರೀಪಾದಗಳು ಆಗಮಿಸಿದ್ದಾರೆ. ಅವರ ಒಂದು ಅಮೃತ ವಚನ ಆ ದಿವಸ ನಾವೆಲ್ಲ ಕೇಳ್ತಾರೆ. ಶ್ರೀ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಶಿವರಾಜ್ ಪಾಟೀಲ್ ಅವರು ಕೂಡ ಆಂದೋಲನ ಕೊಡಲಿ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ವಸಂತ್ ಕುಮಾರ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೂಡ ಒಪ್ಪಿದ್ದಾರೆ. ಹಾಗೆ ಜುಬಿನ್ ಮೊಹಮ್ಮದ್ ನಮ್ಮ ಆಯುಕ್ತರು ಅವರು ಕೂಡ ಆಮಂತ್ರಣ ಕೊಟ್ಟಿದ್ದೇವೆ, ಬರ್ತೀನಿ ಅಂತ ಹೇಳಿದ್ದಾರೆ. ಗೋವಿಂದ್ ಅವರು, ಕಡಗೋಳ ಆಂಜನೇಯ ಅವರು, ಶಶಿರಾಜ್ ಅವರು, ಹರೀಶ್ ನಾಡ್ಗೋಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಾವು ಕಳೆದ ವರ್ಷದ ಕಾರ್ಯಕ್ರಮ ನೋಡಿದಾಗ ಸುಮಾರು 2,000ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ರು. ಮತ್ತು ಎಲ್ಲರೂ ಭಗವದ್ಗೀತೆ ಬೇಕು ಅನ್ನೋ ಒಂದು ಆಶಯವನ್ನು ನಾವು ಕಂಡುಕೊಂಡಿದ್ದೇವೆ. ಶಿವಶರಣರು ಹಾಗೂ ವಚನಕಾರರಾದ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಡಿಸೆಂಬರ್ 4ರಂದು ನಗರದಲ್ಲಿ ಅದ್ದೂರಿಯಾಗಿ ನಡೆಸಲಾಗುತ್ತದೆ ಎಂದು ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಮುಖಂಡರು ತಿಳಿಸಿದರು.
ಇಂದು ಸುದ್ದಿಗೋಷ್ಠಿಯಲ್ಲಿ ಯಮುನಪ್ಪ ಮತ್ತು ಅಂಬಣ್ಣ ಅರೋಲಿ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಗುತ್ತದೆ ಎಂದರು. ಅಂಬಣ್ಣ ಅರೋಲಿ ಅವರು ಮಾತನಾಡುತ್ತಾ, ಶ್ರೀ ಮಾದಾರ ಚೆನ್ನಯ್ಯ ಅವರು ಶ್ರೀ ಬಸವಣ್ಣ ಅವರಿಗಿಂತ ಮುಂಚಿತ ಕಾಲದಿಂದ ವಚನ ಚಳುವಳಿಗೆ ನೇತೃತ್ವ ವಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಅವರನ್ನು ವಚನ ಚಳುವಳಿಯ ವಜ್ರವೆಂದೇ ಗುರುತಿಸಲಾಗುತ್ತದೆ. ಡಿಸೆಂಬರ್ 4ರಂದು ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಮಾಲಾರ್ಪಣೆಯ ನಂತರ ಮಹಿಳಾ ಸಮಾಜದಿಂದ ಕುಂಭಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುತ್ತದೆ. ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಅಧ್ಯಕ್ಷರು ರಾಷ್ಟ್ರವಾಗಿ ಹೇಳಿದರು. ಡಿಸೆಂಬರ್ 4ಕ್ಕೆ ನಗರದ ರಂಗಮಂದಿರದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಜನ್ಮದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸಬೇಕಂತ ತೀರ್ಮಾನ ಆಗಿದೆ. ಅಂದು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜೆ ಇರ್ತದೆ. ಅದಾದ ನಂತರ ಮಹಿಳಾ ಸಮಾಜದಿಂದ ಮೆರವಣಿಗೆಯ ಮೂಲಕ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಎಲ್ಲ ರಾಜಕೀಯ ಮುಖಂಡರು, ಹೋರಾಟಗಾರರೆಲ್ಲ ಸೇರಿ ರಂಗಮಂದಿರದಲ್ಲಿ ನಮ್ಮ ಮೆರವಣಿಗೆ ಚಾಲನೆ ಆಗ್ತದೆ. ಸದರಿ ಮೆರವಣಿಗೆಯಲ್ಲಿ ನಮ್ಮ ಮೆರವಣಿಗೆಯನ್ನು ಎ. ನಾರಾಯಣ ಸ್ವಾಮಿ ಅವರು ಚಾಲನೆ ಮಾಡ್ತಾರೆ. ಮಾದಾರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ನಮ್ಮ ಸಮಾಜ ಮುಖಂಡರಾಗಿರ್ತಕ್ಕಂಥ ಎಚ್. ಆಂಜನೇಯರವರು ಮಾಜಿ ಮಂತ್ರಿಗಳು ಮಾಲಾರ್ಪಣೆ ಮಾಡೋದ್ರ ಮೂಲಕ ನಗರದ ಎಲ್ಲ ರಾಜಕೀಯ ಮುಖಂಡರನ್ನು, ಚುನಾಯಿತ ಜನಪ್ರತಿನಿಧಿಗಳನ್ನು ಮತ್ತು ಹೋರಾಟಗಾರರನ್ನು, ರಾಜಕಾರಣಿಗಳನ್ನು ಎಲ್ಲರನ್ನ ಸೇರಿಸಿ ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಬ್ಬವನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ತಮಗೆಲ್ಲ ತಿಳಿದಂತೆ 12ನೇ ಶತಮಾನದ ಬಸವಣ್ಣನವರ ಕಾಯಕದೀಯ ಚಳವಳಿಯ ಮುಂಚೆನೇ ಮಾದಾರ ಚೆನ್ನಯ್ಯನವರು ವಚನ ಚಳವಳಿಯ ಮೂಲಕ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಂಸ್ಕೃತಿಕ ನಾಯಕನಾಗಿ ಹೊರಹೊಮ್ಮಿರ್ತಾರೆ. ಅದಕ್ಕೋಸ್ಕರ ಶಿವಶರಣ ಮಾದಾರ ಚೆನ್ನಯ್ಯನವರು ವಚನ ಚಳವಳಿಯ ವಜ್ರ ಕಿರೀಟ ಅಂತ ಇವತ್ತು ಇತಿಹಾಸಕಾರರು ಅದನ್ನು ಬಣ್ಣಿಸ್ತಾರೆ. ಇದು ವಾಸ್ತವ. ನಮ್ಮ ಸಾಂಸ್ಕೃತಿಕ ನಾಯಕರು ಹಲವಾರು ಜನ ಇದ್ದರು ಕೂಡ ಅದು ಮಾದಾರ ಚೆನ್ನಯ್ಯನವರು ನಮ್ಮ ಸಮುದಾಯದ, ಮಾತಂಗ ಸಮುದಾಯದ, ಆದಿಜನ ಸಮುದಾಯದ, ಆದಿಜಾಂಬವ ಸಮುದಾಯದ ಬಹುಮುಖ್ಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಾಯಕರಾಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಡಿಸೆಂಬರ್ 4ಕ್ಕೆ ಬಹುದೊಡ್ಡ ಅದ್ದೂರಿಯಾಗಿರ್ತಕ್ಕಂಥ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು, ಹೋರಾಟಗಾರರು, ಎಲ್ಲ ಯುವಕರೆಲ್ಲ ಈ ಕಾರ್ಯಕ್ರಮದಲ್ಲಿ ಸೇರ್ಬೇಕಂತ ನಾವು ಮನವಿ ಮಾಡ್ತಾ, ಈ ಸಮಿತಿ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ನಾಯಕತ್ವದಲ್ಲೇ ಇದನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ತಾ, ಸರ್ಕಾರಕ್ಕೆ ನಮ್ಮ ಸಚಿವರು ಮಾದಾರ ಚೆನ್ನಯ್ಯನವರ ಜನ್ಮದಿನವನ್ನು ಇಡೀ ರಾಜ್ಯಕ್ಕೆ ಒಂದು ಮಾದರಿ ದಿನವನ್ನಾಗಿ, ರಜಾ ದಿನವನ್ನಾಗಿ, ಸಾಂಸ್ಕೃತಿಕ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಬೇಕನ್ನೋದು ನಮ್ಮ ಮುಖಂಡರು ಈ ಅಧಿವೇಶನದಲ್ಲಿ ಮಾತನಾಡಲಿಲ್ಲ. ಅವ್ರ ಜೊತೆ ಈಗಾಗಲೇ ನಾವು ಮಾತಾಡಿದ್ದಾಗಿದೆ. ಯಾಕಂದರೆ ನಾವು ಎಲ್ಲ ಜನಾಂಗದ ನಾಯಕರ ಪ್ರತಿಭೆಗಳನ್ನು, ಪುತ್ಥಳಿಗಳನ್ನು ಅತ್ಯಂತ ಗೌರವದಿಂದ ಪ್ರಾರ್ಥನೆ ಮಾಡ್ತಕ್ಕಂಥ, ಅವರ ಆಶಯಗಳನ್ನು ಈಡೇರಿಸತಕ್ಕಂಥ ಸಮುದಾಯ ನಮ್ಮದಾಗಿರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ನಾಯಕರನ್ನು ಇವರಿಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ದುಃಖ ತರತಕ್ಕಂಥ ವಿಷಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ಸಮುದಾಯದ ಸಚಿವರು ಸೇರಿದಂತೆ ಎಲ್ಲ ಸಮುದಾಯದ ಸಚಿವರು ಕೂಡ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಡಿಸೆಂಬರ್ 4ಕ್ಕೆ ಅಧಿಕೃತವಾಗಿ, ಅಧಿಕಾರಿಕವಾಗಿ ಸರ್ಕಾರದ ಒಂದು ಅಧ್ವಯನದಲ್ಲಿ, ಸರ್ಕಾರದ ನೇತೃತ್ವದಲ್ಲಿ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಕ್ಕಂಥದಕ್ಕೆ ಸಿದ್ಧವಾಗಬೇಕನ್ನೋ ಆಗ್ರಹ ನಮ್ಮದಾಗಿದೆ. ಆ ಆಗ್ರಹ ನಮ್ಮ ಸಮಾಜ ಮುಖಂಡರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕುರ್ಚಿ ಜಗಳದಿಂದಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಯಾವ ಶಾಸಕರು ಕ್ಷೇತ್ರಗಳ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಸರ್ವೋದಯ ಪಕ್ಷದ ಮುಖಂಡರಾದ ಚಾಮರಾಸ ಮಾಲಿಪಾಟೀಲ್ ಅವರು ಆರೋಪಿಸಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಗುದ್ದಾಟ ರಾಜ್ಯದ ಜನರಿಗೆ ಭಾರಿ ಸಂಕಷ್ಟವಾಗಿ ಮಾರ್ಪಟ್ಟಿದೆ. ಯಾವ ಶಾಸಕರು ಕ್ಷೇತ್ರಗಳಲ್ಲಿಲ್ಲ, ಎಲ್ಲರೂ ಬೆಂಗಳೂರಿನಲ್ಲಿ ಬೀಡಾರ ಹೂಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಇದರಿಂದಾಗಿ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರೆಯದಂತಾಗಿದೆ. ದಿನಾಂಕ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಹೋರಾಟ ಹಮ್ಮಿಕೊಳ್ಳಲಾಗಿದೆ.
ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ನೀಡಿದ 3 ಭರವಸೆಗಳನ್ನು ಇನ್ನುವರೆಗೂ ಈಡೇರಿಸಿಲ್ಲ. ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡರು ರಾಜ್ಯದ ರೈತರಿಗೆ 3 ಕಾಯ್ದೆ ಹಿಂಪಡೆಯುವ ಭರವಸೆ ನೀಡಿದರು. ಅಸ್ಥಿರತೆಯಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. ಯಾವೊಬ್ಬ ಶಾಸಕರು ಇವತ್ತು ತಮ್ಮ ಕ್ಷೇತ್ರದಲ್ಲಿಲ್ಲ. ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಮಂತ್ರಿಗಿರಿಗೆ ಲಾಬಿ ಮಾಡುವಂಥದ್ದು, ಅದರಲ್ಲೇ ಮಂತ್ರಿಗಳಾಗಿದ್ದಾರೆ ಹೊರತು ಇವತ್ತು ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ ಅವರದು ಕೊಡುಗೆ ಇರಬಹುದು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಮರಿಬಾರದು. ಆಯಾ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೊಡುಗೆ ಕೂಡ ಇದೆ ಅನ್ನೋದು ಅವ್ರು ಮರಿಬಾರದು. ಮತ್ತೆ ಯಾರೊಬ್ಬರು ನಾನು ಮಾಡಿನಿ, ನಾನು ಅಧಿಕಾರಕ್ಕೆ ತಂದಿನಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೆಜಾರಿಟಿ ಬಂದಂತ ಸಂದರ್ಭದಲ್ಲಿ ಎಲ್ಲ ಊಹಾಪೋಹಗಳು ಏನ್ ನಡೀತಾವಂತಂದ್ರೆ ಸುದ್ದಿ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅಂತ ಒಪ್ಪಂದ ಆಗಿತ್ತು ಅಂತ ಸುದ್ದಿಗಳು ಹರಡ್ತಾರೆ. ಒಂದು ವೇಳೆ ಆ ಒಪ್ಪಂದ ನಿಜವೇ ಆಗಿದ್ದರೆ, ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡೋದು ಒಳ್ಳೆಯದು. ಇಲ್ಲ, ಆ ಒಪ್ಪಂದ ಆಗಿಲ್ಲ ಅಂತಂದ್ರೆ ಮುಂದುವರಿಬಹುದು. ಏನ್ ಗೊಂದಲ ಆಗ್ತಾ ಇದೆ ಹಿಂದಕ್ಕೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಡ್ಲಿಲ್ಲ. ಅದರ ಪರಿಣಾಮ ಏನಾಯ್ತು? ಇವತ್ತು ಕುಮಾರಸ್ವಾಮಿ ಅವರಿಗೆ ಇದ್ದಂತ ಇಮೇಜ್ ಕಡಿಮೆ ಆಯ್ತು. ಇವತ್ತು ಸಿದ್ದರಾಮಯ್ಯನವರು ಏನಂತಂದ್ರೆ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತ ಮುಖ್ಯಮಂತ್ರಿ. ಒಂದು ವೇಳೆ ಮಾತು ಕೊಟ್ಟು ಮಾತು ತಪ್ಪಿದ್ರೆ ಅದು ಅವರು ಇರೋವರೆಗೂ ಏನಂದ್ರೆ ಕಳಂಕ ಅವರಿಗೆ ಹಚ್ಕೊಳ್ಳೋದು. ಮತ್ತೆ ಇವತ್ತು ಯಾರು ನೋಡಿದ್ರು ಸಿದ್ದರಾಮಯ್ಯನವರು ಮಾತಾಡಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಯಾವೊಬ್ಬ ಶಾಸಕರ ಕೇಳಿದ್ರು, ಮಾಜಿ ಶಾಸಕರ ಕೇಳಿದ್ರು ಹೈಕಮಾಂಡ್ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಅವರು ಕಿರುಪ್ರಬಂಧವನ್ನು ಕೂಡ ರಚನೆ ಮಾಡಿದರು. ರಾಯಚೂರು ತಾಲೂಕಿನ ಡಿ ಯದ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಅಮರ ಗುಂಡಪ್ಪ ಹೂಗಾರ ಉಪನ್ಯಾಸ ನೀಡಿದರು. ಸೋಮವಾರ 12 ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಜೀವನದಲ್ಲಿ ನೈತಿಕತೆ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಂಧನ ಬಾದ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅವರ ಈ ವಯಸ್ಸಿನಲ್ಲಿ ಕೂಡ ಇಂಥದೊಂದು ಸಮಾಜಮುಖಿ ಕಾರ್ಯವನ್ನು ಕೈಗೊಳ್ತಾ ಇರೋದು ನಮಗೆಲ್ಲ ಕೂಡ ಮಾದರಿ. ಅವರ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ನೀವೆಲ್ಲ ಶಾಲೆರಗಬೇಕು, ಶಾಲೆಗೋಗಬೇಕು, ನೀವೆಲ್ಲ ಶಾಲೆರಗಬೇಕು, ನೀವೆಲ್ಲ ಶಾಲೆರಗಬೇಕು. ಶಾಲೆಯಿಂದ ದೂರಿದ್ದವರನ್ನು ಶಾಲೆಗೆ ಕರೆಕೊಂಡು ಬರುತ್ತಾ ಮಕ್ಕಳೇ ಶಾಲೆಗೆ ಹೋಗಬೇಕು, ನೀವೆಲ್ಲ ಶಾಲೆರಗಬೇಕು. ನಮ್ಮೂರ ಶಾಲೆ ಗೆಳೆಯ ಮತ್ತಿದ ನಮ್ಮ ಶಾಲೆ ಗೆಳತಿ,
ನಮ್ಮೂರ ಶಾಲೆ ಗೆಳೆಯ ಮತ್ತಿದು ನಮ್ಮ ಶಾಲೆ ಗೆಳತಿ. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಹತ್ತಿ ಬಿಡಿಸುವುದಕ್ಕೆ ಕರೆದುಕೊಂಡು ಹೋಗುತ್ತಿದ್ದು, ಇದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಕೂಡಲೇ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಕುರಿಗಳಂತೆ ಹತ್ತಿಸಿಕೊಂಡು ಹೋಗುತ್ತಿದ್ದಾರೆ. ಇದರಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಪಘಾತ ಆಗುವ ಸಂಭವವಿದೆ. ಈ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ. ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನಗಳಲ್ಲಿ ಹತ್ತಿಸಿಕೊಂಡು ಹೋಗುವುದಕ್ಕೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು. ಈ ವಿಷಯ ಮಾನ್ಯ ಜಿಲ್ಲಾ ಪೊಲೀಸ್ ಅವರಿಗೆ ವಿಷಯ ತಿಳಿಸುವುದೇನೆಂದರೆ, ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಡೆಗೆ ಸಹಿ ಮಾಡಿದ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಟೇಲ್ ಸಾಬು, ಕರ್ನಾಟಕ ರಾಜ್ಯ ರೈತ ಸಂಘ ರಾಯಚೂರು ವತಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ತಿಳಿಸುವುದೇನೆಂದರೆ, ಗೂಡ್ಸ್ ವೆಹಿಕಲ್ನಿಂದ 20 ರಿಂದ 40 ಜನರನ್ನು ಹಾಕಿಕೊಂಡು ಹೋಗಿರ್ತಾರೆ. ಆ ಗೂಡ್ಸ್ ವೆಹಿಕಲನ್ನು ತಡೆಗಟ್ಟುವ ಕ್ರಮವನ್ನು ನಿಮ್ಮ ಮೇಲೆ ಇರುವುದರಿಂದ ನಾವು ತಮಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ಗೂಡ್ಸ್ ವೆಹಿಕಲನ್ನು ತಡೆಗಟ್ಟುವ ವಿಷಯ ನಿಮಗೆ ಮುಟ್ಟಿರುತ್ತದೆ. ತಾವು ನಮ್ಮ ಎಲ್ಲ ಜನಗಳ ಮೇಲೆ ದಯ ತೋರಿಸಿ ಅವು ಗೂಡ್ಸ್ ವೆಹಿಕಲನ್ನು ತಡೆಗಟ್ಟುವ ಸಮಾಚಾರ ನಿಮಗೆ ತಿಳಿದುಪಡಿಸುವ ಏನೆಂದರೆ, ಅಲ್ಲಲ್ಲಿ ಹುಡುಗರು ಅನಾಥಗಳಾಗಿರುತ್ತಾರೆ. ಆದ ಕಾರಣ ದಯಾಳುಗಳ ತಾವುಗಳು ಸದರಿ ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಶಾಲೆ ವಿದ್ಯಾರ್ಥಿಗಳು ಗೂಡ್ಸ್ ಗಾಡಿಯಲ್ಲಿ ಹತ್ತಿಕೊಂಡು ಹೋಗಿರುವುದನ್ನು ತಡೆಗಟ್ಟುವ ಕಾರಣ ಇದನ್ನು ಸಮಯ ಮುಂದೂಡಲಾರದೆ ತಕ್ಷಣ ಅದರ ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಹತ್ತಿಗಳು ಅಲ್ಲಲ್ಲಿ ಮೊನ್ನೆ ಗುಂಜಳ್ಳಿ ಒಂದು ಹೆಣ್ಣು ಮಕ್ಕಳಿಗೆ ದೊಡ್ಡ ಆಕ್ಸಿಡೆಂಟ್ ಆಯಿತು. ಅದು ಯಾರಿಗೆ ನಷ್ಟ? ನಮ್ಮ ರೈತರು ನಷ್ಟ. ಅದ್ರ ಸಲುವಾಗಿ ಅದರಿಂದ ಭಾರಿ ಅನಾಹುತಗಳಾಗುತ್ತವೆ. ಅದನ್ನು ತಡೆಗಟ್ಟುವ ವಿಷಯ ಮಾನ್ಯ SP ಸಾಹೇಬರಿಗೆ ಮುಟ್ಟಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಏನೆಂದರೆ, ಇದು ಎಷ್ಟೋ ಸಲ ಕೊಟ್ಟಿದ್ದೀವಿ, ಏನೂ ಆ್ಯಕ್ಷನ್ ಆಗಿಲ್ಲ. ಇಲ್ಲಿಂದ ಮುಂದೆ ಮುನ್ನೆಚ್ಚರ ಮಾಡಬೇಕೆಂದು ತಮಗೆ ಒಂದು ಮನವಿ ಪತ್ರ ಮೂಲಕ ತಿಳಿಸೋಕ್ಕೆ ತಮ್ಮಲ್ಲಿಗೆ ಬರುತ್ತೇವೆ ಎಂದು ಕೇಳಿಕೊಳ್ಳುತ್ತೇವೆ. ತಮ್ಮ ಹೆಸರು? ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಡಿಸಾಬ್ ಅಂತ. ಇಲ್ಲಿ ನೋಡೋಣ.